ಮೈಸೂರಲ್ಲಿ ಪತಿ ಹತ್ಯೆಗೆ ಸ್ಕೆಚ್ ಹಾಕಿದ್ದ ಕೇಸ್ನಲ್ಲಿ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಪತಿ ಹತ್ಯೆಗೆ ಮಸಲತ್ತನ್ನ ಮಾಡಿದ್ಲು ಐನಾತಿ ಹೆಂಡತಿ ಚಾಲಾಕಿ ಬಾಮೈದ. ದರೋಡೆ ಮಾದರಿಯಲ್ಲಿ ಕೊಲೆಗೆ ಸ್ಕೆಚ್ ಹಾಕಿಸಿದ್ರು ಈ ಕಿಲಾಡಿಗಳು. ಮೈಸೂರಲ್ಲಿ ಪತಿ ಹತ್ಯೆಗೆ ಸ್ಕೆಚ್ ಹಾಕಿದ್ದ ಕೇಸ್ನಲ್ಲಿ ರೋಚಕ ಟ್ವಿಸ್ಟ್. ಪತಿ ಹತ್ಯೆಗೆ ಮಸಲತ್ತು ಮಾಡಿದ್ಲು ಐನಾತಿ ಹೆಂಡತಿ ಚಾಲಾಕಿ ಬಾಮೈದ. ದರೋಡೆ ಮಾದರಿಯಲ್ಲಿ ಕೊಲೆಗೆ ಈ ಕಿಲಾಡಿಗಳು ಸ್ಕೆಚ್ ಹಾಕಿದ್ರು. ಪತಿಗೆ ಹತ್ಯೆ ಮಾಡಬೇಕು ಅಂತೇಳಿ ಸಹೋದರನನ್ನೇ ಖತರ್ನಾಕ್ ಹೆಂಡತಿ ಬಳಸ್ಕೊಂಡಿದ್ದಾಳೆ. ತನಿಖೆ ಮಾಡುವಾಗ ಬಯಲಾಯಿತು ಕ್ರಿಮಿನಲ್ ಹೆಂಡತಿಯ ಪ್ಲಾನ್. ಕುಟುಂಬ ಕಲಹದಿಂದ ಕಟ್ಟಿಕೊಂಡ ಗಂಡನನ್ನೇ ಮರ್ಡರ್ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ಲು ಈಕೆ. ತಮ್ಮನಿಗೆ ಸಹಾಯ ಮಾಡಿದ್ದು ಸಹಿಸಿರ್ಲಿಲ್ಲ ಗಂಡ. ತಮ್ಮನಿಗೆ ಕಾರ್ ಕೊಡ್ಸಿದ್ದಾಳೆ ಅಂತ ನನಗೂ ಕಾರ್ ಬೇಕು ಅಂತ ಹಠ ಹಿಡಿದಿದ್ದ. ಅಕ್ಕನಿಗೆ ಹಿಂಸೆ ಕೊಡ್ತಾ ಇದ್ದ ಭಾವನ ಮೇಲೆ ಬಾಮೈದಂಗೆ ಬಹಳ ಸಿಟ್ಟಿತ್ತು. ಟಾರ್ಚರ್ ಕೊಡ್ತಿದ್ದ ಭಾವನಿಗೆ ಒಂದು ಅಂತ್ಯ ಕಾಣಿಸಬೇಕು ಅಂತ ಬಾಮೈದ ಸ್ಕೆಚ್ ಹಾಕಿದ್ದ. ಆ ಪ್ರಕಾರವಾಗಿ ಬೆಂಗಳೂರಿಂದ ಬಾಡಿಗೆ ಕಾರ್ ಮಾಡಿಕೊಂಡು ಬಂದು ರಾಬ್ರಿ ಡ್ರಾಮಾ ಮಾಡಿದ್ರು. ರಾಬ್ರಿ ಮಾಡೋ ನೆಪದಲ್ಲಿ ಕೊಲೆಗೆ ಯತ್ನ ನಡೆದಿತ್ತು. ಅದೊಂದ್ ಕಡೆ ಸಿಸಿ ಕ್ಯಾಮೆರಾದಲ್ಲಿ ಕಾರು ಬೈಕ್ ಹೋಗುವ ದೃಶ್ಯ ಸೆರೆಯಾಗಿದೆ. ತನಿಖೆಯ ವೇಳೆ ಮೊದಲ ಮದುವೆ ರಹಸ್ಯ ಕೂಡ ಬಯಲಾಗಿದೆ. ಕೌಟುಂಬಿಕ ಕಲಹಕ್ಕೆ ಮರ್ಡರ್ ಸ್ಕೆಚ್ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಸಿಸಿಟಿವಿ ಫುಟೇಜು, ಡೇಟು, ಟೈಮಿಂಗ್ಸು ಎಲ್ಲ ಕೂಡ ಇದೆ. ಟಾರ್ಚರ್ ಕೊಡ್ತಾ ಇದ್ದ ಅಕ್ಕನ ಗಂಡ ಏನಿದ್ದಾನೆ ಭಾವ, ಹೇಗಾದರೂ ಮಾಡಿ ಅವನನ್ನು ಮುಗಿಸ್ಬೇಕು ಅಂತೇಳಿ ಬಾಮೈದ ಸ್ಕೆಚ್ ಹಾಕಿರ್ತಾನೆ. ಮತ್ತೊಂದು ಕಡೆ ಈ ಒಂದು ರಾಬರಿ ಡ್ರಾಮಕ್ಕೆ ತನ್ನ ಸ್ವಂತ ತಮ್ಮನನ್ನೇ ಬಳಸ್ಕೊಂಡಿದ್ದಾಳೆ ಆಕೆ. ಮೈಸೂರಲ್ಲಿ ನಡೆದಿದ್ದಂತಹ ಪತಿ ಹತ್ಯೆಗೆ ಸ್ಕೆಚ್ ಹಾಕಿದ್ರಲ್ಲ, ಆ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ದೊಡ್ಡ ಮಟ್ಟದ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಅದು ಯಾವ ವಿಚಾರ? ಕೌಟುಂಬಿಕ ಕಲಹಕ್ಕೆ ಪದೇ ಪದೇ ಈ ಕಾರ್ ಕೊಡಿಸಿರುವಂಥ ವಿಚಾರವಾಗಿ ಜಗಳ ಆಗ್ತಾ ಇತ್ತು. ಹಾಗಾಗಿ ರಾಬ್ರಿ ಮಾಡುವಂಥ ನೆಪದಲ್ಲಿ ಕೊಲೆಗೆ ಯತ್ನಿಸಲಾಗಿದೆ. ಆ ಒಂದು ಘಟನೆಯ ವಿಚಾರವಾಗಿ ಪೊಲೀಸರು ಹೇಳ್ತಾ ಇರೋದು ಕೌಟುಂಬಿಕ ಕಲಹಕ್ಕೆ ಅವರನ್ನು ಸಾಯಿಸಬೇಕು ಅಂತ ಸ್ಕೆಚ್ ಹಾಕಿದ್ರು ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ಅದು ಪತ್ನಿ ಒಬ್ಬಳು ಕಂಪ್ಯೂಟರ್ ಆಪ್ರೇಟರ್ ಆಗಿರ್ತಾಳೆ. ಸೊ ಗಂಡ ಆಚಾರ್ಯ ಆಗಿರ್ತಾನೆ, ಕಾರ್ಪೆಂಟ್ರು ಶಾಪಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನು. ಸೊ ತಮ್ಮನಿಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ ಹೆಂಡ್ತಿ. ಸೊ ತಮ್ಮನಿಗೆ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಗಂಡ ಕೂಡ ಕಾರೆಲ್ಲ ಕೊಡಿಸಿರ್ತಾರೆ. ಗಂಡ ನನಗೂ ಕೂಡ ಹೆಲ್ಪ್ ಮಾಡೋ ಕಾರ್ ಕೊಡಿಸು ಅಂತ ಒಂದು ಅವರಿಬ್ಬರು ಮಧ್ಯದಲ್ಲಿ ನಡೀತಾ ಇರುತ್ತೆ ಮಾತುಕತೆ. ಮತ್ತು ಅವಾಜ್ ಶಬ್ದಗಳಿಂದ ಹೆಂಡ್ತಿ ನಿಂದಿಸ್ತಾ ಇರ್ತಾನೆ ಸೊ ಅದು ತಮ್ಮನಿಗೆ ಸಹಿಸೋಕೆ ಆಗ್ತಾ ಇರಲ್ಲ. ನಮ್ಮ ಅಕ್ಕನ ಈ ಥರ ಹಿಂಗೆ, ನಮ್ಮ ಭಾವ ಈ ಥರ ಇದು ಮಾಡ್ತಾರಲ್ಲ ಅಂತ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವತ್ತು ನೈಟು ಅವನು ಮತ್ತು ಅವನಿಬ್ಬರು ಸ್ನೇಹಿತರು, ಆ ಸ್ನೇಹಿತರಲ್ಲಿ ಒಬ್ಬ ಹುಡುಗ ಇದ್ದಾನೆ, ಸೊ ಮೈನರ್ ಇದ್ದಾನೆ. ಸೊ ಅವರು ಮೂರು ಜನನು ಸೇರಿಕೊಂಡು ಈ ಥರ ಒಂದು ರಾಬ್ರಿ ಟೈಪು ಒಂದು ಅಟೆಂಪ್ಟ್ ಮಾಡಿದ್ದಾರೆ. ನಾವು ಪ್ರಾಥಮಿಕ ತನಿಖೆಯಲ್ಲಿ ನಾವು ರಾಬ್ರಿಗೆ ಇರಬೇಕು ಅಂತ ಅಂದ್ಕೊಂಡು ಇದನ್ನು ರಾಬ್ರಿ ಮಾಡೋಕ್ಕೆ ಬಂದಿದ್ದಾರೆ ಅಂತ ನಮ್ಮ ಅನಿಸಿಕೆ ಆಗಿತ್ತು. ಬಟ್ ಆಮೇಲೆ ತನಿಖೆ ಮಾಡಿದಾಗ ಇದು ಒಳಗಡೆ ಫ್ಯಾಮಿಲಿ ಗಂಡ ಹೆಂಡತಿ ಡಿಸ್ಪ್ಯೂಟು ಅಂತೇಳಿ ಒಂದು ಅಟೆಂಪ್ಟ್ ಮರ್ಡರ್ ಅಂತೇಳಿ ಕನ್ವರ್ಟ್ ಮಾಡ್ಕೊಂಡು ನಾವು ಕೇಸಿಗೆ ತೊಗೊಂಡಿದ್ದೀವಿ. ಕೌಟುಂಬಿಕ ಅದೇ ತಮ್ಮನಿಗೆ ಹೆಲ್ಪ್ ಮಾಡ್ತಾ ಇರೋದಕ್ಕೋಸ್ಕರ ಅದು ನನಗೂ ಒಂದು ಮಾಡಲಿ ಅಂತ ಒಂದು ಗಂಡಂದು ಒಂದು ಇದು. ಇವಳು ಗೌರ್ಮೆಂಟ್ ಇದರೊಳಗೆ PDO ಆಫೀಸಲ್ಲಿ ಇದ್ದಾಳೆ ಇವಳು. ಸೊ ಆತ ಆಚಾರ್ಯ ಕೆಲಸ ಮಾಡಿದ ಒಂದು ಪ್ರೈವೇಟ್ ಇದರೊಳಗೆ ಒಂದು ಆಚಾರ್ಯ ಕೆಲಸ ಮಾಡ್ತಿದ್ದ.
ಸೊ ಆ ಒಂದು ಹಿನ್ನೆಲೆಯಲ್ಲಿ ನನಗೂ ಕೂಡ ಕಾರ್ ರೀಸೆಂಟಾಗಿ ಒಂದು ಕಾರ್ ಕೊಡಿಸಿತ್ತು ತಮ್ಮನಿಗೆ. ಸೊ ನನಗೂ ಒಂದು ಕಾರ್ ಕೊಡಿಸ್ಲಿ ಅಂತ ಒಂದು ಆಗ್ತಾನೆ ಡಿಮ್ಯಾಂಡು. ಸೊ ಈ ಒಂದು ವಿಷಯದಲ್ಲಿ ಆಗಲ್ಲ ಇಲ್ಲ ಅನ್ನೋದಕ್ಕೋಸ್ಕರ ಅವಾಜ್ ಶಬ್ದ ಮಾತಾಡ್ತಾ ಇದ್ದು, ಹೆಂಡತಿಗೆ ಮಾತಾಡಿ ನಿಂದಿಸ್ತಾ ಇದ್ದ. ಸೊ ಅದು ತಮ್ಮನಿಗೆ ಒಂಥರ ಈರ್ಷ್ಯೆ ಬಂದಿತ್ತು. ಅದು ಸೊ ಬಾಡಿಗೆ ಕಾರ್ ತೊಗೊಂಡು ಬೆಂಗಳೂರಿಂದ ಒಂದು ಬಾಡಿಗೆ ಕಾರ್ ತೊಗೊಂಡು ಬಂದು ಇದೊಂದು ಘಟನೆ ಒಂದು ಸೃಷ್ಟಿ ಮಾಡಿ, ರಾಬರಿ ಥರ ಒಂದು ಸೃಷ್ಟಿ ಮಾಡಿ ಅದನ್ನು ಇಂಜುರಿ ಮಾಡಿ ಹೋಗಿದ್ದಾರೆ. ಅದು ಪತ್ನಿ ಒಬ್ಬಳು ಕಂಪ್ಯೂಟರ್. ಸುರೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಸುರೇಶ್, ಆರಂಭದಲ್ಲಿ ಎಲ್ಲರೂ ಕೂಡ ಇದು ರಾಬರ್ಸ್ ಇರಬಹುದು ಅಂತ ಅಂದ್ಕೊಂಡಿದ್ರು, ಬಟ್ ಆಮೇಲೆ ಈಗ ಒಂದೊಂದೇ ವಿಚಾರ ಹೊರಗಡೆ ಬರ್ತಾ ಇದೆ. ರಾಬರಿ ಮಾಡುವಂಥ ನೆಪದಲ್ಲಿ ಹತ್ಯೆಗೆ ಸ್ಕೆಚ್ ನಡೆದಿತ್ತು ಅಂತೇಳಿ ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಈಗ? ಪ್ರಭು, ಏನು ನಂಜನಗೂಡಿನ ಪಟ್ಟಣದಲ್ಲಿ ನಡೆದಂತ ಒಂದು ಮೇಲ್ನೋಟಕ್ಕೆ ರಾಬರಿ ಅನ್ನೋ ಒಂದು ಪ್ರಕರಣವನ್ನ ಆರಂಭದಲ್ಲಿ ಪೊಲೀಸರು ಕೈಗೆತ್ತಿಕೊಳ್ತಾರೆ. ಏನು ಹಲ್ಲೆಗೊಳಗಾದಂತಹ ಪತಿ ರಾಜೇಂದ್ರ ಈ ನಂಜನಗೂಡು ಟೌನ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರ್ತಾನೆ. ಆರಂಭದಲ್ಲಿ ತನ್ನ ಹಿಂಬದಿಯಿಂದ ಕೂತ್ಕೊಂಡು ಬಂದಿದ್ದಂತಹ ಪತ್ನಿಯೇ ಈ ರೀತಿ ಸ್ಕೆಚ್ ಹಾಕಿರ್ತಾಳೆ ಅಂತೇಳಿ ಆತನಿಗೂ ಕೂಡ ಗೊತ್ತಿರೋದಿಲ್ಲ. ನನಗೆ ಹಲ್ಲೆಯನ್ನ ಮಾಡೋಕ್ ಬಂದ್ರು, ಜೊತೆಗೆ ಪತ್ನಿಯ ಸರವನ್ನ ಮಾಂಗಲ್ಯ ಸರವನ್ನ ಕದಿಯಕ್ ಬಂದ್ರು. ಈ ಸಂದರ್ಭದಲ್ಲಿ ಬಂದಂತಹ ಒಂದು ಅಪರಿಚಿತ ವಾಹನ ಶಬ್ದ ಕೇಳಿ ಅವರು ಎಸ್ಕೇಪ್ ಆದ್ರು ಅಂತ ಹೇಳಿ ಒಂದು ದೂರನ್ನ ಕೊಡ್ತಾರೆ. ಆ ಪ್ರಕರಣವನ್ನ ಕೈಗೆತ್ತಿಕೊಂಡು ತನಿಖೆಗೆ ಹೇಳಿದಂತಹ ಪೊಲೀಸರಿಗೆ ಮೇಲ್ನೋಟಕ್ಕೆ ಇದೊಂದು ರಾಬರಿ ಪ್ರಕರಣ ಅಂತ ಹೇಳಿ ಗೊತ್ತಾಗತ್ತೆ. ಆದ್ರೆ ಸಿಸಿಟಿವಿ ಫುಟೇಜ್ ಅನ್ನ ಲೆಕ್ಕ ಹಾಕುವಂತ ಸಂದರ್ಭದಲ್ಲಿ ಆಕೆಯ ಅನುಮಾನ ಬಂದು ಆಕೆಯ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈ ಹತ್ಯೆಗೆ ಸ್ಕೆಚ್ ಹಾಕಿದ್ದು ಬೇರೆ ಯಾರು ಅಲ್ಲ, ಐನಾತಿ ಪತ್ನಿ ರಾಜೇಂದ್ರ ಪತ್ನಿ ಸಂಗೀತ ಅಂತ ಹೇಳಿ ಗೊತ್ತಾಗಿದೆ. ಯಾಕಂದ್ರೆ ತಮ್ಮನಿಗೆ ಕೊಡಿಸಿದಂತಹ ಕಾರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಜಗಳ ಆಗ್ತಾ ಇದೆ. ನನಗೂ ಕೂಡ ಕಾರ್ಗನ್ನ ಕೊಡಿಸು ಅಂತೇಳಿ ಈತ ಆ ಪತ್ನಿಯನ್ನ ಕೇಳಿದ್ದಾನೆ. ಹೀಗಾಗಿ ಪತಿ ಮತ್ತೆ ಪತ್ನಿ ನಡುವಿನ ಸಂಬಂಧ ಅಳಿಸಿರುತ್ತೆ. ಅದಾದ ಬಳಿಕ ಪಾವ ಅಕ್ಕನಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಸೋದನ್ನ ಆತ ಸಹಿಸ್ಕೊಳ್ಳೋದಿಲ್ಲ ಬಾಮೈದ ಸಂಜೆಗೆ. ಹೀಗಾಗಿ ಅಕ್ಕ ಮತ್ತೆ ತಮ್ಮ ಇಬ್ರು ಕೂಡ ಸ್ಕೆಚ್ ಅನ್ನ ಹಾಕ್ತಾರೆ. ಏನಾದ್ರು ಮಾಡಿ ಅದನ್ನ ಮುಗಿಸ್ಬೇಕು ಅಂತೇಳಿ ಪ್ಲಾನ್ ಅನ್ನ ಮಾಡಿ ಈ ರಾಬರಿ ಕಥೆಯನ್ನ ಕಟ್ತಾರೆ. ಆದ್ರೆ ರಾಬರಿ ಕತೆ ಇವರಿಗೆ ಮುಳುವಾಗುತ್ತೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಆರಂಭದಲ್ಲಿ. ಅದಾದ ಬಳಿಕ ಪೊಲೀಸರು ಪ್ರಕರಣವನ್ನ ಕೈಗೆತ್ತಿಕೊಂಡು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣವನ್ನ ಬೆಳೆಸಿದ್ದಾರೆ. ಇವರು ಬೆಂಗಳೂರಿಂದ 2,000ಕ್ಕೆ ಪ್ರತಿನಿತ್ಯ ಬಾಡಿಗೆ ಕಾರನ್ನ ನಿತ್ಯ 2,000ದಂತೆ ಬಾಡಿಗೆ ಕಾರನ್ನ ಕರ್ಕೊಂಡು ಬಂದು ಈ ರೀತಿಯಾದಂತ ಕೃತ್ಯವನ್ನ ಎಸಗಿರುವಂತದ್ದು. ಇದೀಗ ಪತ್ನಿ ಸಂಗೀತ ಜೊತೆಗೆ ಬಾಮೈದ ಸಂಜಯ್ ಜೊತೆಗೆ ಮತ್ತೊಬ್ಬ ಸ್ನೇಹಿತ ವಿಘ್ನೇಶ್ ಮತ್ತೊಬ್ಬ ಅಪ್ರಾಪ್ತ ಬಾಲಕರನ್ನ ನಂಜನಗೂಡು ಪಟ್ಟಣ ಪೊಲೀಸರು ಬಂಧಿಸಿದ್ದಾರೆ. ಪ್ರಭು. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಹೆಂಡತಿ ಮತ್ತು ಆಕೆಯ ತಮ್ಮ ಏನಿದ್ದಾನೆ ಅವರಿಬ್ಬರು ಸೇರ್ಕೊಂಡು ಮಾಡಿರುವಂಥ ಪ್ಲಾನ್. ಈಗ ಸಹಜವಾಗಿ ಗಂಡ ಹೆಂಡತಿ ನಡುವೆ ಅನೇಕ ವಿಚಾರಗಳಿಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳಿರೋದು ಸಹಜ, ಅದೇನು ತಪ್ಪಲ್ಲ. ಬಟ್ ಆದರೆ ಈಗ ತಮ್ಮನಿಗೆ ಕಾರ್ ಕೊಡಿಸಿದ್ದಾಳೆ ಅಂತ ಅಂದಮೇಲೆ ನನಗೂ ಮಾಡಲಿ ನನಗೂ ಕೊಡಿಸ್ಲಿ ಅಂತ ಗಂಡ ಆಸೆ ಪಡೋದ್ರಲ್ಲಿ ಅದರಲ್ಲೂ ಕೂಡ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಈಗ ಅವ್ರಿಗೆ ಕಾರ್ ಕೊಡಿಸ್ಬೇಕಾಗತ್ತಲ್ಲ. ಈಗ ಯಾವಾಗ ಈ ವಿಚಾರ ನೋಡಿ, ಆಲ್ಮೋಸ್ಟ್ ಕೆಲವೊಂದಷ್ಟು ಸಂಸಾರಗಳಲ್ಲಿ ಈ ಥರದ್ದು ವಿಚಾರಗಳು ಪದೇ ಪದೇ ಮುನ್ನೆಲೆಗೆ ಬರ್ತಾ ಇರುತ್ತೆ, ಚರ್ಚೆ ಆಗ್ತಾ ಇರುತ್ತೆ. ಯಾಕಂತಂದರೆ ಗಂಡನ ಮನೆಯವ್ರಿಗೆ ಏನಾದರೂ ಗಂಡ ಹೆಲ್ಪ್ ಮಾಡಿದ್ರೆ ಅದನ್ನು ಹೆಂಡತಿ ಸಹಿಸೋದಿಲ್ಲ, ಅಥವಾ ಹೆಂಡತಿ ಮನೆಯವ್ರಿಗೆ ಏನಾದರೂ ಹೆಲ್ಪ್ ಮಾಡಿದ್ರೆ ಅದು ಗಂಡ ಸಹಿಸೋದಿಲ್ಲ. ಅದೇ ಥರದ ಕೇಸ್ ಇದು ಕೂಡ. ಈಗ ನಿನ್ನ ತಮ್ಮನಿಗೆ ನೀನು ಕಾರ್ ಕೊಡಿಸಿದೀಯಾ, ನನಗೂ ಕಾರ್ ಕೊಡಿಸು, ನನಗೆ ಕೊಡ್ಸೋದಕ್ಕೇನು, ಈ ಥರದ್ದು ಒಂದಷ್ಟು ವಿಚಾರವಾಗಿ ಪದೇ ಪದೇ ಇಬ್ಬರ ಮಧ್ಯೆ ಜಗಳಗಳಾಗ್ತಾ ಇತ್ತು. ಆ ಜಗಳ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಪತಿ ಏನಿದ್ದಾನೆ ಸಂಗೀತ ಅವರ ಪತಿ ರಾಜೇಂದ್ರ, ಆತ ಹೆಂಡತಿಗೆ ಅವಾಚ್ಯ ಶಬ್ದಗಳಿಂದ ಬೈತಾ ಇದ್ದ, ನಿಂದಿಸ್ತಾ ಇದ್ದ, ಕೆಟ್ಟದಾಗಿ ಮಾತಾಡ್ಕೊಂಡು ಜಗಳ ಎಲ್ಲ ಆಡ್ತಾಯಿದ್ರು. ಇದೆಲ್ಲ ಗಮನಿಸ್ತಾ ಇದ್ದಂಥ ಹೆಂಡತಿ ಏನಿದ್ದಾಳೆ ಸಂಗೀತ, ಆತನ ತಮ್ಮನ ಜೊತೆ ಸೇರಿಕೊಂಡು ಈ ಥರದ್ದೊಂದು ರಾಬರಿ ಡ್ರಾಮಾ ಕ್ರಿಯೇಟ್ ಮಾಡಿದರು. ಬಹುಶಃ ಅವ್ರಿಗೆ ಗೊತ್ತಿರಲಿಲ್ಲ ನಾವು ಮಾಡ್ತಾ ಇರೋ ಈ ಡ್ರಾಮಾ ಏನಿದೆ ನಾವು ತಗಲಾಕಳ್ತೀವಿ ಅನ್ನುವಂಥ ಒಂದು ಸ್ವಲ್ಪ ಪರಿಜ್ಞಾನ ಕೂಡ ಅವ್ರಿಗೆ ಇರಲಿಲ್ಲ. ಅದೊಂದು ಕಡೆ ಈಗ ಪೊಲೀಸರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡೋಕ್ಕೆ ಇಳಿದಂಥ ಸಂದರ್ಭದಲ್ಲಿ ಒಂದೊಂದೇ ಸತ್ಯಗಳು ಹೊರಗಡೆ ಬರ್ತಾ ಇದೆ. ಆರಂಭದಲ್ಲಿ ಎಲ್ಲರೂ ಕೂಡ ಇದು ನಿಜವಾಗ್ಲೂ ರಾಬರಿ ಕೇಸೇ ಇರಬಹುದು ಅಂತ ಅಂದ್ಕೊಂಡಿದ್ರು. ಬಟ್ ಆದರೆ ಅದು ರಾಬರಿ ಕೇಸೇನೆ. ಆದರೆ ಇವರೇ ಸ್ವತಃ ಈ ಥರದ್ದು ಒಂದು ಡ್ರಾಮಾ ಮಾಡಿದರು. ಬೆಂಗಳೂರಿಂದ ಒಂದು ಬಾಡಿಗೆ ಕಾರ್ ಮಾಡ್ಕೊಂಡು ತಗೊಂಡು ಬಂದು ಈ ಥರ ಕೊಲೆ ಮಾಡೋದಕ್ಕೆ ಯತ್ನಿಸಿರೋದು ಈಗ ಸತ್ಯ ಹೊರಗಡೆ ಬರ್ತಾ ಇದೆ.